Welcome to Sri Vagdevi Taro. I'm here today to discuss what fortune has in store for you regarding home, health, and happiness. ನಮಸ್ತೆ ಎಲ್ಲರಿಗೂ. ನಿಮ್ಮ ಪಾರ್ಟ್ನರ್ ನಿಮ್ಮ ಮೇಲೆ ಇಟ್ಟಿರುವಂಥ ಭಾವನೆ ಎಂಥದ್ದು? ನಿಜವಾಗ್ಲೂ ಪ್ರೀತಿ ಮಾಡ್ತಾರ, ಅಥವಾ ಅವರು ಬರೀ ಯಾವ ಒಂದು ವಿಚಾರಕ್ಕೆ ಅವರು ನಿಮ್ಮನ್ನ ಇಷ್ಟಪಡ್ತಾರೆ ಅಂತ ನೋಡೋಣ. ಇದು ಮೊದಲನೇದು. ಅವ್ರು ನಿಮ್ಮನ್ನ ಇಷ್ಟಪಡೋದಕ್ಕೆ ಅಥವಾ ಅವರು ನಿಮ್ಮ ಜೊತೆ ಇರೋದು ನಿಜವಾದ ಪ್ರೀತಿನ ಅಥವಾ ತೋರಿಕೆಯ ಪ್ರೀತಿನ, ವಾಟ್ ಎವರ್ ರೀಸನ್ ನೋಡುವ. ಎರಡನೇದು, ಮೊದಲನೇದು, ಎರಡನೇದು, ಮೂರನೇದು, ಮೂರು ಬೇಕಾದರೂ ಆಯ್ಕೆ ಮಾಡಿ. ಸೊ ಮೊದಲನೇದು, ಓಕೆ. ಸೊ ಎಲ್ಲೋ ಒಂದ್ ಕಡೆ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಪಾಸ್ಟ್ ಲೈಫ್ ಇಂದ ಮಿಸ್ ಮಾಡ್ತಾರೆ. ನೇಚರ್ ನಿಮಗೆ ಕೊಟ್ಟಿರುವಂತ ಅಥವಾ ಯೂನಿವರ್ಸ್ ನಿಮಗೆ ಕೊಟ್ಟಿರುವಂತ ಗಿಫ್ಟ್ ಅಂತ ಅವರು ಫೀಲ್ ಮಾಡ್ತಾರೆ. ನೀವು ಅವ್ರನ್ನ ಕಂಪ್ಲೀಟ್ ಮಾಡ್ತೀರಾ ಅಂತ ಅವರಿಗೆ ಅನ್ಸುತ್ತೆ. ಸೊ ಅವರು ನಿಮ್ಗೆ ಸೇರಿದವರು, ನೀವು ಅವರಿಗೆ ಸೇರಿದವರು ಅಂತ ಅವರಿಗೆ ಯಾವಾಗ್ಲೂ ಅನ್ನಿಸ್ತಾ ಇರುತ್ತೆ. ಸೊ ನೀವಿಲ್ಲ ಅಂದ್ರೂ ಅವರು ನಿಮ್ ಬಗ್ಗೆ ಫೀಲ್ ಮಾಡ್ತಾ ಇರ್ತಾರೆ. ನಿಮ್ದೊಂಥರ ಡಿವೈನ್ ಲವ್ ಅಂತ ಅವರಿಗೆ ಅನ್ನಿಸ್ತಾ ಇರುತ್ತೆ. ಅವರು ನಿಜವಾಗ್ಲೂ ನಿಮ್ಮನ್ನ ಪ್ರೀತಿ ಮಾಡ್ತಿದ್ದಾರೆ. ಸೋ ಮೆನಿ ಪಾಸ್ಟ್ ಲೈಫಿನ ಎನರ್ಜಿ ನಿಮ್ಮ ಈ ಲೈಫಲ್ಲಿ ಇದೆ. ಸೊ ಅವರು ನಿಮ್ಮನ್ನ ತುಂಬಾ ಒಂದ್ ರೀತಿ, ನಿಮ್ಮ ಬದಲಾವಣೆಗೆ ಅವರು ಕಾರಣ, ಅವರ ಬದಲಾವಣೆಗೆ ನೀವು ಕಾರಣ. ಒಂದ್ ರೀತಿ ಕಾರಣ, ರೀಸನ್ ಈಸ್ ದ ರೀಸನ್ ಅನ್ನುವಂಥ ರೀತಿಲಿ, ಕಾರಣನೇ ಕಾರಣ ನೀವಿಬ್ರು ಒಂದಾಗ್ಲಿಕ್ಕೆ ಅನ್ನುವಂಥ ರೀತಿಲಿ ಇದೆ. ಸೊ ನೀವಿಬ್ರು ಭೇಟಿ ಆಗ್ಲೇಬೇಕು ಅನ್ನೋದು ಡೆಸ್ಟಿನಿ ಆಗಿತ್ತು. ಹಾಗಾಗಿ ನೀವಿಬ್ರು ಭೇಟಿ ಆಗಿದ್ದೀರಾ. ಸೊ ಡೆಸ್ಟೈನ್ಡ್ ಲವ್ ಅಂತ ಹೇಳ್ಬಹುದು. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ, ಸೊ ಅವರು ನಿಮ್ಮ ಜೀವನದಲ್ಲಿ ನಿಮ್ಮನ್ನ ಯಾಕೆ ಭೇಟಿ ಮಾಡಿದ್ದಾರೆ ಅಂತ ಅಂದ್ರೆ, ವಾವ್, ಸಿ. ಸೊ ಓನ್ಲಿ ಟೈಮ್ ವಿಲ್ ಟೆಲ್ ಅಂತ. ಸೊ ಈಗ ನಿಮ್ಮ ಫೀಲಿಂಗ್ಸ್ ಏನಿದೆ, ಸೊ ಅದಕ್ಕೆ ಉತ್ತರ ಇಲ್ಲ. ಅವರು ನಿಮ್ಮನ್ನ ಯಾಕೆ ಭೇಟಿ ಮಾಡಿದ್ದಾರೆ ಅಥವಾ ಯಾವ ಕಾರಣಕ್ಕೆ ಭೇಟಿ ಮಾಡಿದ್ದಾರೆ ಅಥವಾ ಅವರಿಗೆ ನಿಮ್ಮ ಮೇಲೆ ಯಾವ ಭಾವನೆ ಇದೆ ಅನ್ನೋದು ಸದ್ಯಕ್ಕೆ ಗೊತ್ತಾಗೋದಿಲ್ಲ. ಮುಂದಿನ ದಿನಗಳಲ್ಲಿ ಆ ರಹಸ್ಯ ಅನ್ನೋದು ಗೊತ್ತಾಗತ್ತೆ ಅನ್ನುವಂಥದ್ದು ಇದೆ. ಸೊ ಒಂದೇ ಪರ್ಸನ್ ಇಬ್ರು ಜೊತೆ ಏನೋ ಸಮಥಿಂಗ್ ಆ ಥರದಿದೆ. ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಅನ್ನೋದು ಸಿಗತ್ತೆ. ಈಗ ಅದು ಸಸ್ಪೆನ್ಸ್ ಅಲ್ಲೇ ಇದೆ ಅನ್ನುವಂಥ ರೀತಿಲಿ ಇದೆ. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ, ಸೊ ನಿಮ್ಮನ್ನ ಯಾರು ಇಷ್ಟಪಡ್ತಿದ್ದಾರೆ, ಯಾಕೆ ಇಷ್ಟಪಡ್ತಿದ್ದಾರೆ ಅಂದ್ರೆ, ಅವರ ನಿಮ್ಮ ರಿಲೇಶನ್ಶಿಪ್ ಇನ್ನ ಬಾಕಿ ಉಳಿದಿತ್ತು, ಅದು ಇನ್ನ ಮುಗ್ದಿಲ್ಲ. ಸೊ ಹಾಗಾಗಿ ಅವರು ನಿಮ್ಮನ್ನ ತಮ್ಮ ಒಳಗಿನ ಮನಸ್ಸಿನ ಆಳದಲ್ಲಿ ಹುಡುಕ್ತಾ ಇದ್ದಾರೆ. ಅವರು ನಿಮ್ಮನ್ನ ಸೋಲ್ಮೇಟ್ ಅಂತ ಟ್ರೀಟ್ ಮಾಡ್ತಾರೆ. ನೀವಿಬ್ರು ಸೋಲ್ಮೇಟ್ ಇದ್ದೀರಾ. ಸೊ ನೀವಿಬ್ರು ಮೆಂಟಲಿ ಒಂದಾಗಿದ್ದೀರಾ, ಫಿಸಿಕಲಿ ಒಂದಾಗಿಲ್ಲ. ಸೊ ಹಾಗಾಗಿ ನೀವಿಬ್ರು ಫಿಸಿಕಲಿ ಸಮಥಿಂಗ್ ಲೈಕ್ ದಟ್. ಸೊ ಅವರು ನಿಮ್ಮನ್ನ ಒಂದು ಸೋಲ್ಮೇಟ್ ಎನರ್ಜಿಲಿ ನೋಡ್ತಾರೆ. ನೀವಿಬ್ರು ಸೋಲ್ಮೇಟ್ ಆಗಿರುವ ಕಾರಣ ನೀವಿಬ್ರು ಆ ಥರ ಒಬ್ಬರನ್ನೊಬ್ರು ಪುಲ್ ಔಟ್ ಮಾಡ್ತೀರಾ. ಒಬ್ಬರ ಬಗ್ಗೆ ಒಬ್ಬರಿಗೆ ಸೆಳೆತ ಜಾಸ್ತಿ ಇದೆ. ಸೊ ಒಂದ್ ರೀತಿ ಪೆಂಡಿಂಗ್ ಸೋಲ್ ವರ್ಕ್ ಅನ್ನುವಂಥ ರೀತಿಲಿ ಇದೆ. ಸೊ ಒಳ್ಳೇದಾಗ್ಲಿ. ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಶ್ರೀ ವಾಗ್ದೇವಿ ಕನ್ನಡ ಟ್ಯಾರೋಟ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಟೇಕ್ ಕೇರ್, ಬಾಯ್, ನಮಸ್ತೆ. The Sri Vagdevi Tarot channel is so glad to see you again. Thank you for watching our tarot card readings today.